ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ಸುಲಿಗೆ ಮಾಡಲು ಮುಂದಾಗಿದೆ. 2 ವರ್ಷದಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ಕಡಿಮೆ ಶುಲ್ಕದಲ್ಲಿ ನಾವು ಎ ಖಾತಾ ಮಾಡಿಸ್ಕೊಡ್ತೀವಿ ಅಂತ ಎಚ್ಚರಿಕೆ ಭರವಸೆ ಕೊಟ್ಟಿದ್ದಾರೆ. ಬಿ ಖಾತಾದಿಂದ ಎ ಖಾತಾ ಮಾಡಿಕೊಡ್ತೇವೆ ಎಂದು ಪ್ರತಿ ನಿವೇಶನಕ್ಕೆ 5 ರಿಂದ 30 ಲಕ್ಷದವರೆಗೂ ರಾಜ್ಯ ಸರ್ಕಾರ ಸುಲಿಗೆ ಮಾಡ್ತಾ ಇದೆ. ಯಾರು ಇದಕ್ಕಾಗಿ ಹಣ ಚೆಲ್ಲಬೇಡಿ, ಮೋಸ ಹೋಗಬೇಡಿ. 2 ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾನು ನಿಮಗೆ ಎ ಖಾತಾ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಕೇಂದ್ರ ಸಚಿವರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾರೆ. ಒಂದು ಕಾಂಗ್ರೆಸ್ ಸರ್ಕಾರ ಹಗಲು ದರೋಡೆ ಮಾಡ್ತಿದೆ, ಜನರನ್ನು ಸುಲಿಗೆ ಮಾಡ್ತಾ ಇದೆ. ಬೆಂಗಳೂರು ಜನರಿಗೆ ನಾನು ಹೇಳಲು ಬಯಸ್ತೇನೆ, ಯಾವುದೇ ಕಾರಣಕ್ಕೂ ಕೂಡ 1 ನಯಾ ಪೈಸೆ ಕಟ್ಟಬೇಡಿ, ಯಾವುದೇ ಕಾರಣಕ್ಕೂ 2 ವರ್ಷ ಖಾತೆ ಮಾಡಿಸ್ಕೊಳ್ಬೇಡಿ, ಇವರ ಮಾತಿಗೆ ಮರಳಾಗಬೇಡಿ. ನಿಮ್ಮನ್ನು ಉಳಿಸುವ ಅಥವಾ ನಿಮ್ಮ ಹಿತ ಕಾಯುವ ಒಂದು ಜವಾಬ್ದಾರಿ ನಮ್ಮದು ಅಂತ ಅವರು ಹೇಳ್ತಾರೆ. ಹಾಗೆ ದೇವೇಗೌಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ಚದುರ ಅಡಿಗೆ 110 ರು ನಿಗದಿ ಮಾಡಿ ಕೆಲಸ ಮಾಡಿಕೊಳ್ಳಲು ಆದೇಶ ಹೊರಡಿಸಿದರು. ನಾನು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ಚದರ ಅಡಿಗೆ 200 ರಿಂದ 600 ವರೆಗೂ ಶುಲ್ಕ ನಿಗದಿ ಮಾಡಿದ್ದೆವು. ಈ ಸರ್ಕಾರ ಪ್ರತಿ ಚದರ ಅಡಿಗೆ ಸಾವಿರಾರು ರೂಪಾಯಿಗಳಂತೆ ಲಕ್ಷ ಲೂಟೆ ಹೊಡೆಯಲು ಮುಂದಾಗಿದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೂ ಒಂದು ಹೇಳ್ತಾರೆ ಅವರು, ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ನಿವಾಸಿಯೊಬ್ಬರು ಅವರ ನಿವೇಶನದ ಖಾತೆಯನ್ನು ಎ ಆಗಿ ಪರಿವರ್ತಿಸಿಕೊಳ್ಳಲು 25 ಲಕ್ಷ ಪಾವತಿಸಬೇಕಾಗಿದೆ ಅಂತ ಹೇಳ್ತಾರೆ. ಬಡವರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗೆ 2 ವರ್ಷದಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ಸೊ ನಾವು ನಿಮಗೆ ಕಡಿಮೆ ಒಂದು ವೆಚ್ಚದಲ್ಲಿ ಈ ಒಂದು ಬಿ ಖಾತೆಯಿಂದ ಎ ಖಾತಾ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಹಾಗೆ ಚರ್ಚಿಸಲು ಯೋಗ್ಯತೆ ಇಲ್ಲ ಅಂತ ಯಾವಾಗ ಈ ಒಂದು ಚರ್ಚೆಗೆ ಆಹ್ವಾನ ಮಾಡ್ತಾರೆ ಅಂದ್ರೆ, ಖಾತಾ ಒಂದು ಪರಿವರ್ತನೆ ಬಗ್ಗೆ ಬಹಿರಂಗ ಚರ್ಚೆಗೆ ಡಿ ಕೆ ಶಿವಕುಮಾರ್ ಅವರು ಆಹ್ವಾನ ನೀಡಿರುವ ಬಗ್ಗೆ ಪ್ರಶ್ನಿಸಿದಾಗ, ಬಿ ಮತ್ತು ಎ ಖಾತಾ ಬಗ್ಗೆ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಲು ಯಾರು? ನನ್ನನ್ನು ಚರ್ಚೆಗೆ ಕರೆಯುವ ಅಥವಾ ಚರ್ಚಿಸುವ ಯೋಗ್ಯತೆ ಆ ವ್ಯಕ್ತಿಗೆ ಇಲ್ಲ. ಅವರು ಎಲ್ಲೆಲ್ಲಿ ಏನೇನು ಲೂಟಿ ಹೊಡೆದಿದ್ದಾರೆ ಎಂಬುದನ್ನು ಅದನ್ನ ಹೇಳ್ತೀನಿ ಅಂತ ಅವರು ಉತ್ತರಿಸ್ತಾರೆ. ಹಾಗೆ ರಾಜ್ಯಕ್ಕೆ ಒಂದು ಕೈಗಾರಿಕೆ ತರುವುದು ನನ್ನ ಕೆಲಸವೇ, ಅದು ರಾಜ್ಯ ಸರ್ಕಾರದ್ದು. ಕೇಂದ್ರ ಸರ್ಕಾರದ ಕೈಗಾರಿಕಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ. ಬೆಂಗಳೂರಿಗೆ 4500 ಈ ಬಸ್ಗಳನ್ನ ನೀಡಿದ್ದೇನೆ, ಅಂದ್ರೆ ಎಲೆಕ್ಟ್ರಿಕ್ ಬಸ್ಗಳನ್ನ ನೀಡಿದ್ದೇನೆ. ಬೇರೆ ಯಾವ ರಾಜ್ಯಕ್ಕೂ ಇಷ್ಟು ದೊಡ್ಡ ಸಂಖ್ಯೆಗಳಲ್ಲಿ ಬಸ್ಗಳನ್ನು ನೀಡಿಲ್ಲ. ಕೈಗಾರಿಕೆಗಳು ಬರುವಂತಹ ವಾತಾವರಣ ನಿರ್ಮಿಸುವುದು ಬಿಟ್ಟು ಬೇರೋ ಏನನ್ನೋ ಒಂದು ಮಾಡಿಕೊಂಡು ಚರ್ಚಿಸ್ತಾ ಇದ್ದಾರೆ ಅನ್ನೋದು ಅವರ ವಾದವಾಗಿದೆ. ಸೊ ಒಟ್ಟಾರೆ ಇಲ್ಲಿಂದ ಏನಂದ್ರೆ, ಇನ್ನೂ ಒಂದು ಜನರಿಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಹಾಗೆ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವ ನಗರ, ಅದರ ಅಭಿವೃದ್ಧಿ ಕಡೆಗಣಿಸುವಂತಿಲ್ಲ. ಅನಿಯಂತ್ರಿತ ಅಸುರಕ್ಷಿತ ಅಂದ್ರೆ ರಕ್ಷಣೆ ಇಲ್ಲದ ಕಟ್ಟಡಗಳಿಗೆ ಅಂದ್ರೆ ನಾಗರಿಕರಿಗೆ ಸಮಸ್ಯೆಗಳು ಸೇರಿ ಹಲವಾರು ತೊಂದರೆಗಳಿಗೆ ದಾರಿಯಾಗಿದೆ. ಸೊ ಒಟ್ಟಾರೆ ಇದನ್ನೆಲ್ಲ ಒಂದು ನೆನಪಿಟ್ಕೊಂಡು ನಮ್ಮ ಸರ್ಕಾರ ಬರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.